ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಬ್ಲಾಗ್. ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ದೇವೇಟ ಟಿವಿದಲ್ಲಿ ಕಾಣುತ್ತೆ ದೇವೇಟ ಹಂಗ್ ಮಾಡ್ತಾರೆ ಗೈಸ್, ಏನ್ ಮಾಡೋದು. ನಿನ್ನೆ ಮ್ಯಾನಿಫೆಸ್ಟೇಷನ್ ವಿಡಿಯೋ ಬಗ್ಗೆ ಹಾಕಿದೆ ಅಬೌಟ್ ಸ್ಕ್ರಿಪ್ಟಿಂಗ್. ಸೊ ಸಾಕಷ್ಟು ಜನಕ್ಕೆ ಇಷ್ಟ ಆಯ್ತು ಆ ವಿಡಿಯೋ. ಅಂಡ್ ಆಲ್ಸೋ ಸ್ವಲ್ಪ ಜನಕ್ಕೆ ಡೌಟ್ ಇದೆ, ದಿನ ಬರಿಬೇಕಾ, ಸ್ಕ್ರಿಪ್ಟಿಂಗು ದಿನ ಮಾಡ್ಬೇಕಾ, ಯಾವಾಗ ಬರಿಬೇಕು ಅಂತೆಲ್ಲ ಡೌಟ್ ಇದೆ. ಸೊ ನಾನು ತಿರ್ಗಾ ಹೇಳ್ತೀನಿ, ಇಟ್ಸ್ ದಿನ ಬರೆಯೋದು ಏನು ಬೇಕಾಗಿಲ್ಲ, ವೀಕ್ಲಿ ಒನ್ಸ್ ಬರ್ಕೊಳ್ಳಿ. ಅಂಡ್ ಆಲ್ಸೋ ಈ ತರ ಫುಲ್ ಮುಂಡೆ ನ್ಯೂ ಮುಂಡೆ ದಿನ ಬರೀರಿ. ಅಂಡ್ ಸಮ್ಟೈಮ್ಸ್ ಒಳ್ಳೆ ಒಳ್ಳೆ ದಿನ ಬರುತ್ತೆ. ಫಾರ್ ಎಕ್ಸಾಂಪಲ್ ಫೆಸ್ಟಿವಲ್ ಡೇಸ್ ಅಲ್ಲಿ, ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ, ಹಬ್ಬ ಟೈಮಲ್ಲಿ, ಅಂಡ್ ಫ್ರೈಡೇಸ್, ಸೊ ಟ್ಯೂಸ್ಡೇಸ್, ಆ ತರ ಒಳ್ಳೆ ದಿನ ನೋಡ್ಕೊಂಡು ಬರೀರಿ. ಅಂಡ್ ದಿನ ಬರೆಯೋಕ್ ಹೋದ್ರೆ ಏನಾಗುತ್ತೆ ಗೊತ್ತಾ, ನಿಮಗೆ ಡೌಟ್ ಆಗಕ್ ಶುರು ಆಗುತ್ತೆ. ಯು ವಿಲ್ ಸ್ಟಾರ್ಟ್ ಡೌಟಿಂಗ್ ಯೋರ್ ಸೆಲ್ಫ್. ಲೈಕ್, ಅಯ್ಯೋ ದಿನ ಬರಿತಾ ಇದ್ದೀನಿ, ಯಾವಾಗಪ್ಪ ಆಗತ್ತೆ ಈ ಡ್ರೀಮ್, ಯಾವಾಗ ಫುಲ್ಫಿಲ್ ಆಗುತ್ತೆ, ಯಾವಾಗ ರಿಯಾಲಿಟಿಗೆ ಬರುತ್ತೆ ಅಂತ ನಿಮಗೆ ಡೌಟ್ ಆಗಕ್ ಶುರು ಆಗುತ್ತೆ. ಅಂಡ್ ಯು ವಿಲ್ ಎಂಡ್ ಅಪ್ ಗಿವಿಂಗ್ ಅಪ್. ಸೊ ನಿಮ್ಗೆ ಅಯ್ಯೋ ಇದೆಲ್ಲ ಫೇಕ್ ಅಂತ ಅನ್ಸ್ಬಿಡತ್ತೆ. ಸೊ ಯಾವತ್ತೂ ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ ಡ್ರೀಮ್ ಬಗ್ಗೆ. ಒಂದ್ಸತಿ ಡ್ರೀಮ್ ನ ಬರದ್ಮೇಲೆ ಬುಕ್ ಅಲ್ಲಿ ಅದ್ ಬಗ್ಗೆ ಮರ್ತೋಗ್ಬೇಕು ನೀವು. ಯು ಶುಡ್ ಲೆಟ್ ಇಟ್ ಗೋ. ಅದ್ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರೋದಲ್ಲ. ಓಕೆ, ಸೊ ನಿಮ್ ಡ್ರೀಮ್ ಬುಕ್ ಅಲ್ಲಿ ನಿಮ್ ಡ್ರೀಮ್ಸ್ ನ ಬರದ್ಮೇಲೆ ನಾನು ಕೆಳಗಡೆ ಟ್ಯಾಗ್ ಮಾಡ್ತೀನಿ. ನನ್ ಡ್ರೀಮ್ ಬುಕ್, ಯಾವ ಡ್ರೀಮ್ ಬುಕ್ ಅಲ್ಲಿ ನಾನ್ ಬರಿತಾ ಇದೀನೋ ಆ ಬುಕ್ ನ ನಾನು ಟ್ಯಾಗ್ ಮಾಡ್ತೀನಿ. ನೀವು ಆ ಬುಕ್ ತಗೊಂಡು ಆರ್ಡರ್ ಮಾಡಿ ನೀವು ಡ್ರೀಮ್ ಬುಕ್ ಆಗಿ ಇಟ್ಕೊಬಹುದು. ಸೊ ನೀವು ಆ ಡ್ರೀಮ್ ಬರದ್ಮೇಲೆ ಆಲ್ಸೋ ಇದ್ ಹೇಳದ್ ಮಾತಾದೆ, ಬೇರೆ ಯಾರು ಆ ಡ್ರೀಮ್ ಓದಂಗಿಲ್ಲ. ಐ ಮೀನ್ ಬುಕ್ ತಗೊಂಡು ನಿಮ್ ಡ್ರೀಮ್ಸ್ ನ ಬೇರೆಯವರು ಓದಂಗಿಲ್ಲ. ನೀವೇ ಮುಟ್ಬೇಕಾಗಿರೋದ್ ನೀವೇ, ಬರಿಬೇಕಾಗಿರೋದ್ ನೀವೇ, ನೀವೇ ಓದ್ಬೇಕು, ನೀವೇ ನೋಡ್ಬೇಕಾಗಿರೋದು. ಯಾರಿಗೂ ಕೊಡಕ್ ಹೋಗ್ಬಿಡಿ ನಿಮ್ ಡ್ರೀಮ್ ಬುಕ್ ನ, ಯಾರು ಯೂಸ್ ಮಾಡಕ್ ಬಿಡ್ಬೇಡಿ. ಎಲ್ಲಾದ್ರೂ ಸೀಕ್ರೆಟ್ ಆಗಿ ಬೀರೋ ಒಳಗಡೆ ಇಟ್ಬಿಡಿ. ಕೀಪ್ ಇಟ್ ಆಸ್ ಅ ಸೀಕ್ರೆಟ್ ಬುಕ್. ಅಂಡ್ ಎಸ್, ಡ್ರೀಮ್ ನ ಬರದ್ಮೇಲೆ ಅದ್ ಬಗ್ಗೆ ಮರ್ತೋಗ್ಬಿಡಿ. ನಾನು ಈ ತರ ಬರ್ದಿದ್ದೀನ ಅಂತಾನೆ ನಿಮ್ಗೆ ಕಾನ್ಶಿಯಸ್ ಇರಬಾರ್ದು. ಜಸ್ಟ್ ಫರ್ಗೆಟ್. ನೀವ್ ಯಾವಾಗ ಮರ್ತೋಗ್ತೀರಾ ಅವಾಗ್ಲೇ ಎವ್ರಿಥಿಂಗ್ ಯು ಸ್ಟಾರ್ಟ್ ಫೈಂಡಿಂಗ್, ಯು ಸ್ಟಾರ್ಟ್ ಅಟ್ರಾಕ್ಟಿಂಗ್ ಗುಡ್ ಥಿಂಗ್ಸ್ ಆನ್ ಯೋರ್ ವೇ. ಆಪರ್ಚುನಿಟೀಸ್ ಬರಕ್ ಶುರು ಆಗುತ್ತೆ. ಐ ಮೀನ್ ಒಂದ್ ಡ್ರೀಮ್ ಬಗ್ಗೆ ನೀವು ಬರೆದ್ರೆ ಆ ಡ್ರೀಮ್ ಫುಲ್ಫಿಲ್ ಆಗಕ್ಕೆ ಆಪರ್ಚುನಿಟೀಸ್ ಬರಕ್ ಶುರು ಆಗುತ್ತೆ. ಸೊ ದಟ್ಸ್ ನೌ. ಇವತ್ತು ಒಂದು ನನ್ ವಾಚ್ ಕಲೆಕ್ಷನ್ ತೋರ್ಸೋಣ ಅಂತ. ನನ್ಗೆ ಅಷ್ಟೇನು ವಾಚ್ ಇಲ್ಲ ಗೈಸ್, ಬಟ್ ದೆನ್ ನನ್ನ ಹತ್ರ ಇರೋ ವಾಚಸ್ ಎಲ್ಲ ವೆರಿ ಮೀನಿಂಗ್ಫುಲ್ ಆಗಿದೆ. ನನ್ನ ಲೈಫಲ್ಲಿ ಅದು ನಂಗೆ ಮೀನಿಂಗ್ಫುಲ್ ಆಗಿದೆ. ಅಂಡ್ ಆಲ್ಸೋ ಇಟ್ಸ್ ವೆರಿ ಏನನ್ನೋದು, ಹಾರ್ಟ್ ಟಚಿಂಗ್ ತರ ಈಚ್ ವಾಚ್. ಸೊ ಸಾಕಷ್ಟು ಜನ ಹೇಳ್ತಾರೆ ವಾಚ್ ನ ಬೇರೆಯವ್ರಿಗೆ ಗಿಫ್ಟ್ ಮಾಡಬಾರ್ದು. ನನಗೆ ಪಿ ಯು ಸಿದಲ್ಲಿ ಓದ್ತಿರಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ನಿಮ್ ಲವ್ಡ್ ಒನ್ಸ್ಗೆ ವಾಚ್ ಗಿಫ್ಟ್ ಮಾಡಬಾರ್ದು, ಅದೇನೋ ಫ್ರೆಂಡ್ಶಿಪ್ ಬ್ರೇಕ್ ಆಗ್ಬಿಡತ್ತೆ, ಇಲ್ಲ ಐ ಮೀನ್ ನೀವೇನಾದ್ರು ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಬ್ರೇಕಪ್ ಆಗ್ಬಿಡ್ತೀರಾ, ಅಂಡ್ ಆ ಬಾಂಡ್ ಒಂದು ಸ್ಟಾಪ್ ಆಗ್ಬಿಡತ್ತೆ ಅಂತ. ಐ ಡೋಂಟ್ ಥಿಂಕ್ ಲೈಕ್ ದಟ್. ಅದು ಇಟ್ಸ್ ಲೆಫ್ಟ್ ಟು ಯು. ನೀವ್ ಹೆಂಗ್ ಯೋಚನೆ ಮಾಡ್ತೀರೋ ಅದ್ಮೇಲೆ ಅದು ಅಟ್ರಾಕ್ಟ್ ಆಗಕ್ ಶುರು ಆಗುತ್ತೆ. ನೀವು ಒಳ್ಳೆ ರೀತಿದಲ್ಲೇ ಆ ವಾಚ್ ತಗೊಂಡು ಒಂದ್ ಪರ್ಸನ್ಗೆ ಗಿಫ್ಟ್ ಮಾಡಿದ್ರೆ ಒಳ್ಳೆ ರೀತಿನೇ ಅಟ್ರಾಕ್ಟ್ ಆಗುತ್ತೆ. ಗುಡ್ ಥಿಂಗ್ಸ್ ಅಟ್ರಾಕ್ಟ್ ಗುಡ್ ಅಟ್ರಾಕ್ಟ್ಸ್ ಗುಡ್ ಥಿಂಗ್, ಬ್ಯಾಡ್ ಥಿಂಗ್ಸ್ ಸಾರಿ ಗುಡ್ ಅಟ್ರಾಕ್ಟ್ಸ್ ಗುಡ್ ಥಿಂಗ್ಸ್, ಬ್ಯಾಡ್ ಅಟ್ರಾಕ್ಟ್ಸ್ ಬ್ಯಾಡ್ ಥಿಂಗ್ಸ್. ಸೊ ನಿಮ್ ಥಾಟ್ಸ್ ಮೇಲೆ ಹೋಗುತ್ತೆ. ಅಂಡ್ ನಾನ್ ನನ್ನ ಹಸ್ಬೆಂಡ್ಗೆ 2 ವಾಚ್ ಗಿಫ್ಟ್ ಮಾಡಿದ್ದೀನಿ. ಇವತ್ತವರೆಗೂ ನಾವು ಚೆನ್ನಾಗೇ ಇದೀವಿ, ಏನೂ ಆಗಿಲ್ಲ. ನನ್ನ ಹಸ್ಬೆಂಡ್ ಅಂತಲ್ಲ, ಐ ಗೆಸ್ ನನ್ನ ಸಿಸ್ಟರ್ಗೂನು ವಾಚ್ ಗಿಫ್ಟ್ ಮಾಡಿದ್ದೀನಿ, ನನ್ನ ತಮ್ಮಗೂನು ವಾಚ್ ಗಿಫ್ಟ್ ಮಾಡಿದ್ದೀನಿ, ನನ್ನ ಮದರ್ ಇನ್ ಲಾಗೂನು ವಾಚ್ ಗಿಫ್ಟ್ ಮಾಡಿದ್ದೀನಿ ನಾನು. ನನ್ನ ಮದರ್ಗೂ ವಾಚ್ ಗಿಫ್ಟ್ ಮಾಡಿದ್ದೀನಿ. ಸೊ ವಿ ಆರ್ ವೆರಿ ನೈಸ್. ಸೊ ಹಾಗೆ ನಿಮ್ ವಾಚ್ ಏನಾದ್ರು ಒಬ್ರಿಗೆ ಗಿಫ್ಟ್ ಮಾಡ್ತೀರಾ ಅಂದ್ರೆ ಒಳ್ಳೆ ರೀತಿಯಿಂದ, ಒಳ್ಳೆ ಇಂಟೆನ್ಷನ್ ಇಂದ ಗಿಫ್ಟ್ ಮಾಡಿ. ಇವಾಗ ನನ್ನ ವಾಚ್ ತೋರ್ಸಾಗಿದೆ, ಫಸ್ಟ್ ನನ್ನ ಹಸ್ಬೆಂಡ್ ವಾಚ್ ತೋರಿಸ್ತೀನಿ. ಸೊ ಫಸ್ಟ್ ವಾಚ್, ದಿಸ್ ಇಸ್ ವಾಚ್ ಬಾಕ್ಸ್, ಅಮೆಝಾನ್ ಅಲ್ಲಿ ತಗೊಂಡಿದ್ದು. ಟ್ಯಾಗ್ ಮಾಡ್ತೀನಿ ಇದನ್ನ. ಫಸ್ಟ್ ನನ್ನ ಹಸ್ಬೆಂಡ್ಗೆ ಗಿಫ್ಟ್ ಮಾಡಿದ್ದು ಈ ಫಾಸ್ಟ್ ಟ್ರ್ಯಾಕ್ ವಾಚ್. ಅವಾಗ ನಾವು ಲವ್ ಮಾಡ್ತಾ ಇದ್ವಿ. ಲವ್ ಮಾಡೋ ಟೈಮಲ್ಲಿ ದೇವೇಟ ಬಂದು ಅವ್ರ ಬರ್ಡೇ ದಿವಸ ಕೇರಳದಲ್ಲಿದ್ರು, ನಾನು ಬೆಂಗಳೂರಲ್ಲಿದ್ದೆ. ಸೊ ಅವ್ರಿಗೆ ಅವತ್ತು ದಿನ ವಿಶ್ ಮಾಡ್ದೆ. ಸೊ ಈ ವಾಸ್ ಲೈಕ್ ಸರ್ಕ್ಯಾಸ್ಟಿಕ್ ಆಗಿ ಕೇಳಿದ್ ಸರ್, ಏನ್ ಗಿಫ್ಟ್ ನನಗೆ ಕೊಡ್ತೀಯಾ, ನನ್ ಬರ್ತ್ಡೇ ಅಲ್ವಾ ಇವತ್ತು, ಏನ್ ಗಿಫ್ಟ್ ನನಗೆ ಅಂತ. ಸೊ ಅವಾಗ ನಾನು ತಗೊಂಡೇ ಇದ್ದಿಲ್ಲ ಇದನ್ನ, ಈ ವಾಚ್ ನ.
ಅವ್ರು ಕೇಳದ್ಮೇಲೆ ನಾನ್ ಏನ್ ಅನ್ಕೊಂಡೆ, ಓಕೆ ಕೇರಳದಲ್ಲೇ ಇದ್ದಾರಲ್ಲ, ಏನ್ ಗಿಫ್ಟ್ ಕೊಡೋದು, ಏನು ಕೊಡಕ್ಕಾಗಲ್ವಲ್ಲ, ಈ ಸತಿ ಏನು ಕೊಡೋದ್ ಬೇಡ ಅಂತ ನಾನು, ಯಾಕಂದ್ರೆ ಅವ್ರು ಅವ್ರ ಬರ್ಡೇ ಆಗಿ 1 ತಿಂಗ್ಳು ಆದ್ಮೇಲೆ ಅವ್ರು ಬೆಂಗ್ಳೂರಿಗೆ ಬರಕಿದ್ರು. ಸೊ ಇಟ್ ವಾಸ್ ಲೈಕ್ ಏನು ಕೊಡೋದ್ ಬೇಡ ಬಿಡು ಅಂತ. ನೋಡಿದ್ರೆ ಸರ್ ನನಗೇನ್ ಗಿಫ್ಟ್ ನೀನು ಕೊಡ್ತೀಯ, ನನ್ ಬರ್ಡೇ ಅಲ್ವಾ ಇವತ್ತು ಅಂತ ಕೇಳಿದ್ರು. ಸೊ ಅದಕ್ಕೆ ಅವ್ರು ಕೇಳಿದ್ರ ಅಂತ ನಾನು ಅವ್ರಿಗೆ ಗೊತ್ತಿಲ್ದಿರ ನಾನು ಅವತ್ತು ನಾಟಕ ಆಡ್ದೆ. ಯಾಕೆ ಇವಾಗ ಹೇಳ್ಬೇಕು, ನೀವು ಬೆಂಗಳೂರಿಗೆ ಬನ್ನಿ, ಬೆಂಗಳೂರಿಗೆ ಬಂದ್ಮೇಲೆ ನಾನು ನಿಮಗೆ ಕೊಡ್ತೀನಿ ಅಂತ. ಸುಮ್ನೆ ಹಂಗ್ ಸುಳ್ಳು ಹೇಳಿದ್ರು ಗೈಸ್. ಅದಾದ್ಮೇಲೆ ನೆಕ್ಸ್ಟ್ ದಿನಾನೇ ವಾಚ್ ಶೋರೂಮ್ಗೆ ಹೋಗಿ ಈ ಫಾಸ್ಟ್ ಟ್ರ್ಯಾಕ್ ವಾಚ್ ತಗೊಂಡೆ. ಅವ್ರಿಗೆ ಅವಾಗ ಈ ತರ ಚೇನ್ ತರ ಇಷ್ಟ ಆಯ್ತು, ಯಾಕಂದ್ರೆ ಅವ್ರು ಯೂಶಲಿ ನಾನ್ ಇದ್ ಕೊಡ್ಸಕ್ ಮುಂಚೆ ಒಂದು ವಾಚ್ ಯೂಸ್ ಮಾಡ್ತಾ ಇದ್ರು ಈ ತರನೇ. ಸೊ ನಾನು ಏನ್ ಅನ್ಕೊಂಡೆ, ಇವರಿಗೆ ಈ ತರ ಚೈನ್ ವಾಚ್ ಇಷ್ಟ ಅಂತ ಅನ್ಕೊಂಡು ನಾನು ಈ ತರ ಒಂದ್ ತಗೊಂಡೆ. ಅದಾದ್ಮೇಲೆ ಅವ್ರು ಹೇಳಿದ್ರು ನಂಗೆ ಈ ತರ ಇಷ್ಟ ಇಲ್ಲ, ಬೆಲ್ಟ್ ತರ ಇಷ್ಟ ಅಂತ. ಐ ವಾಸ್ ಲೈಕ್, ನೀವು ಇತ್ತಾನೆ ಯೂಸ್ ಮಾಡಿ, ಈ ತರಾನೇ ಅವ್ರು ಒಂದ್ ಯೂಸ್ ಮಾಡ್ತಾ ಇದ್ರು. ಬೇಬಿ ಅದಲ್ಲಿ ಆ ವಾಚ್ ವಿಚ್ ಯು ಆರ್ ಯೂಸಿಂಗ್ ಬಿಫೋರ್ ದಿಸ್, ಈ ತರಾನೇ ಒಂದ್ ವಾಚ್ ನಿಮ್ ಹತ್ರ ಇತ್ತು, ನೀವು ಟಿಪಿಗೆಲ್ಲ ಹೋಗಾಗ ಹಾಕೊಂಡ್ ಹೋಗ್ತಾ ಇದ್ರಿ. ಫ್ರೆಂಡ್ ಕೊಟ್ರಾ? ಯಾವ ಫ್ರೆಂಡಿಗೆ? ನೋಡಿ, ಅವ್ರಿಗೆ ವಾಚ್ ಅವ್ರ ಫ್ರೆಂಡಿಗೆ ಗಿಫ್ಟ್ ಮಾಡಿದ್ರಂತೆ. ಇವಾಗ ಅವ್ರಿಬ್ರು ಇನ್ನೂ ಚೆನ್ನಾಗಿದ್ದಾರೆ, ಮಾತಾಡ್ತಿರೋ, ಐ ಮೀನ್ ಬಾಂಡಿಂಗ್ ಎಲ್ಲ ಚೆನ್ನಾಗಿದೆ. ಸೊ ಸೆಕೆಂಡ್ ಗಿಫ್ಟ್ ಬಂದು ಇದು ನಾನು ಯಾವಾಗ ದೇವಟ ಗಿಫ್ಟ್ ಮಾಡಿದ್ದು? ಇದು ಬರ್ತ್ಡೇಗಾ? ಹಾ, ಸೊ ಬರ್ತ್ಡೇಗೆ ಗಿಫ್ಟ್ ಮಾಡಿದೆ ಗೈಸ್. ಓಕೆ, ನಮ್ ಮದ್ವೆ ಆಗಿ 2 ಇಯರ್ಸ್ ಆದ್ಮೇಲೆ ಅವ್ರಿಗೆ. ಸೊ ಈ ವಾಚ್ ಬಂದು ಮದ್ವೆ ಆದ್ಮೇಲೆ 2 ಇಯರ್ಸ್ ಆದ್ಮೇಲೆ ಈ ವಾಚ್ ನನ್ನ ಹಸ್ಬೆಂಡ್ಗೆ ಗಿಫ್ಟ್ ಮಾಡಿದ್ದು ಗೈಸ್. ಸೊ ಈ ವಾಚ್ ಪ್ರೈಸ್ ನಂಗೆ ನಾಲ್ಕ ಇಲ್ಲ, ಇನ್ನು ಸಮಥಿಂಗ್ ಅರೌಂಡ್ 7500 ಏನೋ ಅನ್ಸುತ್ತೆ. ಟೈಟಾನ್ ವಾಚ್ ಇನ್ನೂ ವರ್ಕ್ ಆಗ್ತಿದೆ. ಸೊ ಐ ಗೆಸ್ ಇಟ್ಸ್ ಬೀನ್ 2 ಇಯರ್ಸ್ ಅಗೇನ್. ನಮ್ಮ ಮದುವೆ ಆಗಿ ಇವಾಗ 3 ಇಯರ್ಸ್ ಆಗಿದೆ, ಹಂಗಂದ್ರೆ 1 ಇಯರ್ ಆಗಿದೆ ಅಂತ ಈ ವಾಚ್ ತಗೊಂಡು. ಅಂಡ್ ನೆಕ್ಸ್ಟ್ ವಾಚ್ ಬಂದು ಈ ಕ್ಯಾಸಿಯೋ ವಾಚ್ ಗೈಸ್. ನನ್ನ ಹಸ್ಬೆಂಡ್ಗೆ ಕ್ಯಾಸಿಯೋ ವಾಚ್ ಗಿಫ್ಟ್ ಮಾಡಿದೆ. ಇವಾಗ ಈ ವರ್ಷ ಜಾನ್ವರಿದಲ್ಲಿ ನಾನು ಈ ವಾಚ್ ತಗೊಂಡಿದ್ದು. ಇಟ್ ಈಸ್ 17,000 ಏನೋ ಪ್ರೈಸ್. ಫಸ್ಟ್ ಅವ್ರದ್ದು ಫಸ್ಟ್ ಎಕ್ಸ್ಪೆನ್ಸಿವ್ ವಾಚ್ ಇದು, ಕ್ಯಾಸಿಯೋ ವಾಚ್, ಕ್ಯಾಸಿಯೋ ಅಂತ. ಆ್ಯಂಡ್ ಇಟ್ಸ್ ಆಟೋಮ್ಯಾಟಿಕ್. ಆದ್ರೂ ಸರ್ ಯೂಸ್ ಮಾಡ್ತಿಲ್ಲ, ಒಂದೇ ಸತಿ ಯೂಸ್ ಮಾಡಿದ್ವಿ ವಾಚು. ಅದಾದ್ಮೇಲೆ ಯೂಸ್ ಮಾಡಿಲ್ಲ, ಯಾಕಂದ್ರೆ ಅವರಿಗೆ ಬ್ರಿಸ್ಟಿಗೆ ತುಂಬಾ ಲೂಸ್ ಇದೆ. ಇನ್ನು ಸ್ವಲ್ಪ 2 ಓಲ್ ಐ ಮೀನ್ ಇಲ್ಲಿ ಇದು ಮಾಡಬೇಕು, ಓಲ್ ಫಿಕ್ಸ್ ಮಾಡಬೇಕು. ಅದಾದ್ಮೇಲೆ ಅವ್ರು ಯೂಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಐ ಆಮ್ ಪ್ಲಾನಿಂಗ್ ಟು ಬೈ. ಅವ್ರು ಇಲ್ಲೇ ಕೂತಿದ್ದಾರೆ, ಇಲ್ಲಾಂದ್ರೆ ಹೇಳ್ಬಿಡ್ತಾ ಇದೆ. ಅವ್ರ ಬರ್ಡೇ ಬೇರೆ ಬರ್ತಿದೆ ಈ ವರ್ಷ. ಸೊ ಐ ಆಮ್ ಪ್ಲಾನಿಂಗ್ ಟು ಗಿಫ್ಟ್ ಹಿಮ್ ಸಮಥಿಂಗ್. ಬಟ್ ಐಡಿಯಾಸ್ ಕೊಡಿ ಗೈಸ್, ಏನು ಗಿಫ್ಟ್ ಮಾಡೋದಂತ. ನಾನು ರ್ಯಾಡೋ ಅಂತ ಯೋಚನೆ ಮಾಡಿದೆ, ರ್ಯಾಡೋ ವಾಚ್ ಗಿಫ್ಟ್ ಮಾಡೋಣ ಅಂತ. ಬಟ್ ದೆನ್ ಸರ್ ನನಗೆ ಬೈದ್ಬಿಡ್ತಾರೆ, 100% ಬೈತಾರೆ, ಯಾಕಂದರೆ ಅದು ತುಂಬ ಎಕ್ಸ್ಪೆನ್ಸಿವ್ ಅಲ್ವಾ. ವಿ ಆರ್ ಪ್ಲಾನಿಂಗ್ ಫಾರ್ ಸಮಥಿಂಗ್ ಎಲ್ಸ್. ಸೊ ಈ ಟೈಮಲ್ಲಿ ಅದು ಖರ್ಚು ಮಾಡಿದ್ರೆ ಡೆಫಿನೆಟ್ಲಿ ಬೈತಾರೆ. ಇವಾಗಲೇ ಹೇಳ್ತಾ ಇದ್ದಾರೆ, ಏನು ಗಿಫ್ಟ್ ಮಾಡಬೇಡ, ನನ್ನ ಬರ್ಡೇಗೆ ಏನು ಬೇಡ, ಕೇಕ್ ಕಟ್ಟು ಬೇಡ, ಏನಿದ್ರು ನಮ್ದು ಏನಿದೆಯೋ ಅದು ನಾವು ಅಚೀವ್ ಮಾಡಿದ್ಮೇಲೆ ನಾವು ತಗೊಳ್ಳೋಣ, ಇವಾಗ ಸದ್ಯಕ್ಕೆ ಏನು ತಗೊಂಬೇಡ, ಖರ್ಚು ಮಾಡಬೇಡ ಅಂತ ಹೇಳಿದ್ದಾರೆ. ಅದೇ ನನಗೆ ಆಗಲ್ಲ, ಖರ್ಚು ಮಾಡಬೇಕು ಅಂತಾನೆ ಅನಿಸ್ತಿದೆ. ಇವಾಗ ನನ್ನ ಫಸ್ಟ್ ವಾಚ್, ದಿಸ್ ಇಸ್ ದಿ ಫಸ್ಟ್ ವಾಚ್ ನನಗೆ ನನ್ನ ಲೈಫಲ್ಲೇ. ಇಲ್ಲ, ಫಸ್ಟ್ ಬಂದು ನಮ್ಮ ಅತ್ತೆ ಒಂದು ವಾಚ್ ಕೊಡಿಸಿದ್ರು ವೆನ್ ಐ ವಾಸ್ ಇನ್ 7th ಸ್ಟ್ಯಾಂಡರ್ಡ್ ಇಲ್ಲ 8th ಸ್ಟ್ಯಾಂಡರ್ಡಲ್ಲಿ. ಅದು ಬಿಟ್ಟರೆ ದಿಸ್ ಇಸ್ ಮೈ ಸೆಕೆಂಡ್ ವಾಚ್ ನನ್ನ ಲೈಫಲ್ಲೇ. ನಮ್ಮಮ್ಮ ನನಗಂತ ಕೊಡಿಸಿದ್ದು. ನಾನು 10th ನಮ್ಮಮ್ಮ ಹೇಳಿದರು, ನಾನು ಆ್ಯಕ್ಚುಲಿ 9th ಫೇಲ್ ಆಗಿದೆ, 9th ಮ್ಯಾಥ್ಸ್ ಎಕ್ಸಾಮಲ್ಲಿ ಫೇಲ್ ಆಗಿದೆ. ಸೊ 8th ಪಾಸ್ ಆಗಿ 9th ಹೋದೆ. ಸೊ 9th ಪಾಸ್ ಆಗಿ 10th ಹೋಗಾಗ ನಾನು 9th ಫೇಲ್ ಆಗಿಬಿಟ್ಟಿದೆ. ಸೊ ಮ್ಯಾಥ್ಸಲ್ಲಿ ಅವಾಗ ಲೈಕ್ ರೀಟೆಸ್ಟ್ ಬರೆದು ಅದಾದಮೇಲೆ ನಾನು ಪಾಸ್ ಆದೆ. ಸೊ ಅವಾಗ ನಮ್ಮಮ್ಮ ಒಂದು ಮಾತು ಹೇಳಿದ್ರು, 10th ನೀನು ಚೆನ್ನಾಗಿ ಓದಿ ಪಾಸ್ ಆದರೆ ನಿನ್ನ ಕಾಲು, ಐ ಮೀನ್ ನಿನ್ನ ಕಾಲೇಜ್ಗೆ ಕಾಲು ಇಕ್ಕಿದ್ರೆ ನಾನು ಡೆಫಿನೆಟ್ಲಿ ನಿನಗೆ ನೀನು ಯಾವ ವಾಚ್ ಕೇಳ್ತೀಯೋ ಆ ವಾಚ್ ನಾನು ಕೊಡಿಸ್ತೀನಿ ಅಂತ ಹೇಳಿದರು. ಸೊ ಅಪ್ಪ 9th ಫೇಲ್ ಆಗಿರೋ ಸ್ಟೋರಿ
ನಿಮಗೆ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಈ ವಾಚ್ ಬಂದು ನಮ್ಮಮ್ಮ, ಅದೇ ನಾನು 10th ಅಲ್ಲಿ ಪಾಸ್ ಆದೆ, ನಾನು CGPA ಬಂದು 6.5 ಏನೋ ಇತ್ತು. ಸೊ ಪಾಸ್ ಆದೆ ಅಫ್ಕೋರ್ಸ್, ಇಲ್ಲ ಸಬ್ಜೆಕ್ಟ್ ಅಲ್ಲಿ ಅದು ನಂಗೆ ಇನ್ನೂ ನಂಬಿಕೆ ಇದೆ ಗೈಸ್. ಹಿಂಗ್ ಗೊತ್ತಾ, ನಮ್ಮ ಮನೇಲಿ ಅವಾಗ ಲ್ಯಾಪ್ಟಾಪ್ ಇದ್ದಿಲ್ಲ. ಸೊ 10th ಟೆಂತ್ ರಿಸಲ್ಟ್ ನೋಡೋಕ್ಕೆ ಸೈಬರ್ ಕೆಫೆಗೆ ಹೋಗ್ಬೇಕಾಯ್ತು. ಸೊ ನಮ್ಮ ಮನೇಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಇದ್ದಿಲ್ಲ. ನಮ್ಮಮ್ಮ ನನ್ನ BD ಕಾಂಪ್ಲೆಕ್ಸಿಗೆ ಕರ್ಕೊಂಡು ಹೋದ್ರು. ಅದು ನಮ್ಮ ಮನೆಯಿಂದ BD ಕಾಂಪ್ಲೆಕ್ಸಿಗೆ ಸಮಥಿಂಗ್ ಅರೌಂಡ್ 15 to 20 minutes ನಡ್ಕೊಂಡು ಹೋಗ್ಬೇಕು, ತುಂಬಾ ದೂರಾನೇ. ಸೊ 25 minutes ತಗೊಳತ್ತೆ ಗೈಸ್. ಸೊ ನಡ್ಕೊಂಡು ಹೋಗಿ BD ಕಾಂಪ್ಲೆಕ್ಸ್ ಅಲ್ಲಿ ನಂದು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟು ಇಲ್ಲ ಕೊಟ್ಟು ಅವ್ರು ನೋಡಿದಾಗ, ನಿಮ್ಮ ಮಗಳು, ನಾನು ಹೋಗೇ ಇಲ್ಲ ಕಂಪ್ಯೂಟರ್ ಹತ್ರ, ನಾನು ಹೋಗೇ ಇಲ್ಲ. ನಾನು ಮಧ್ಯ ಎಲ್ಲೋ ಗೇಟ್ ಹತ್ರ ನಿಂತಿದ್ದೀನಿ, BD ಕಾಂಪ್ಲೆಕ್ಸ್ ಎಂಟರ್ ಆಗೋಕ್ ಮುಂಚೆನೆ ನಾನು ಅಲ್ಲಿ ಗೇಟ್ ಹತ್ರ ನಿಂತಿದ್ದೀನಿ. ನಮ್ಮಮ್ಮ ಫಸ್ಟ್ ಗುಡುಗುಡು ಅಂತ ಓಡೋಗ್ಬಿಟ್ಟು ಆ್ಯಂಡ್ ಶಿ ಈಸ್ ಚೆಕಿಂಗ್ ದ ರಿಸಲ್ಟ್ ಆ್ಯಂಡ್ ಶಿ ಈಸ್ ಸೇ, ಅವ್ರ ನಗುದಲ್ಲೇ ನಂಗೆ ಅರ್ಥ ಇತ್ತು ನಾನು ಪಾಸ್ ಆದೆ ಅಂತ. ಸೊ ಶೀಸ್ ಜಂಪಿಂಗ್ ಅಂಡ್ ಕಮಿಂಗ್ ಅಂಡ್ ಶಿ ಹಗ್ಡ್ ಮೀ ಅಂಡ್ ಶಿ ಈಸ್ ಲೈಕ್, ಪಾಸ್ ಆದೆ, ಇನ್ಮೇಲೆ ನಿನ್ ಕಾಲೇಜ್ಗೆ ಹೋಗ್ತೀಯಾ ಅಂತ. ಆ ಡೇ ಬಂದು ನಾನು, ನಮ್ಮಮ್ಮ, ನನ್ನ ತಮ್ಮನೂ ಇದ್ದ ಅನ್ಸುತ್ತೆ. ಸೊ ನಮ್ಮಮ್ಮ ತುಂಬಾ ಖುಷಿ ಪಟ್ರು ಅವತ್ತು ದಿನ. ಆ್ಯಂಡ್ ಆ ಮೂಮೆಂಟ್ಸ್ ಎಲ್ಲ ಅನ್ಎಕ್ಸ್ಪ್ಲೇನಬಲ್. ಸೊ ಅವತ್ತು ನಮ್ಮಮ್ಮ ಹೇಳಿದ್ರು, ನಿನ್ ಪಾಸ್ ಆದ್ರೆ ಐ ಗೆಟ್ ಯು ಅ ವಾಚ್, 2500 rupees. ಇನ್ನೂ ನಂಗೆ ಜ್ಞಾಪಕ ಇದೆ. ಸೊ ನಮ್ಮಮ್ಮ ವಾಚ್ ಶಾಪಿಗೆ ಕರ್ಕೊಂಡು ಹೋದ್ರು. ಕಾಲೇಜ್ ಸ್ಟಾರ್ಟ್ ಆಯ್ತಲ್ಲ, ಸೊ ನಾನು ಅವಾಗ ಕಾಮರ್ಸ್ ತಗೊಂಡಿದ್ದೆ. ಸೊ ಕಾಲೇಜ್ಗೆ ಅವಾಗ ಕಲರ್ ಡ್ರೆಸ್, ಸೊ ಚೂಡಿದಾರ ಹಾಕೊಂಡು ಹೋಗ್ತಿದ್ದೆ. ಆ ಕಾಲೇಜಲ್ಲಿ ತುಂಬಾ ಸ್ಟ್ರಿಕ್ಟ್ ಗೈಸ್. ಹುಡುಗಿರು ದುಪ್ಪಟ್ಟ ಹಾಕೊಬೇಕು, ಫುಲ್ ಲೆಂತ್ ಟಾಪ್ ಇರಬೇಕು, ಅಂಡ್ ಲೆಗಿನ್ಸು ಹಾಕೊಳಂಗಿಲ್ಲ, ಬಿಕಾಸ್ ಟೈಟ್ ಫಿಟ್ಟಿಂಗ್ ಅಲ್ವಾ. ಲೆಗಿನ್ಸ್ ಬಂದು ತುಂಬಾ ಟೈಟ್ ಆಗಿ ಕಾಣುತ್ತೆ ಹಾಕೊಂಡ್ರೆ ಅಂತ. ಪುಷ್ ಬ್ಯಾಕ್ ಪ್ಯಾಂಟು, ಅದು ಕ್ಲಾತ್ ಟೈಪ್, ಸೊ ಮೆಟೀರಿಯಲ್ ಬರುತ್ತಲ್ಲ, ಸೊ ಮೆಟೀರಿಯಲ್ ಪುಷ್ ಬ್ಯಾಕ್ ಪ್ಯಾಂಟ್ ಹಾಕೋಬಹುದು, ಪುಷ್ ಅಪ್ ಪ್ಯಾಂಟ್. ಇಲ್ಲಾಂದ್ರೆ ಪಟಿಯಾಲ ಪ್ಯಾಂಟೇ ಹಾಕೊಬೇಕು, ಅಲ್ಲಿ ಲೂಸ್ ಪಟಿಯಾಲ ಪ್ಯಾಂಟೆ. ಸೊ ಅವಾಗ ನಮ್ಮಮ್ಮ ಕರ್ಕೊಂಡು ಹೋಗಿ, ಶೀಸ್ ಲೈಕ್, ಯಾವ ವಾಚ್ ಬೇಕು ಚೂಸ್ ಮಾಡೋ ಅಂತ. ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಇದು ನಾನು ಚೂಸ್ ಮಾಡಿದೆ ಆ್ಯಂಡ್ ಶಿ ಗಾಟ್ ಮೀ ದಿಸ್ ಇಸ್. ಅವಾಗಲೇ 2500 ಅಂದರೆ ನಂಗೆ ದೊಡ್ಡ ಅಮೌಂಟ್ ನನಗೆ. ಸೊ ಅವಾಗ ಇದು ನನಗೆ ಇಷ್ಟಪಟ್ಟೆ ಅಂತ ಕೊಡ್ಸಿದ್ರು. ಬೇಬಿ, ನಂದು ಐ ವಾಚ್ ಕೊಡ್ತೀರಾ? ನನ್ನ ಹಸ್ಬೆಂಡ್ ಮೂರನೇ ಎಕ್ಸ್ಪೆನ್ಸಿವ್ ಗಿಫ್ಟ್, ಸೆಕೆಂಡ್ ಎಕ್ಸ್ಪೆನ್ಸಿವ್ ವಾಚ್ ಬಂದು ಸೆಕೆಂಡ್ ಅಲ್ಲ, ಇಟ್ಸ್ 30,000 ಅಲ್ಲ ದೇವಟ್. ಅವಾಗ ನೀವು ನಮ್ಮ ಮದುವೆ ಯಾವಾಗ ಆಗಿದೆ ಅಂದ್ರೆ May 5th. ಸೊ ನನ್ನ ಬರ್ಡೇ ಬಂದು April 27th. ನನ್ನ ಹಸ್ಬೆಂಡ್ ಬಂದು, ನಿನ್ ಬರ್ಡೇಗೆ ಏನು ಕೊಡೋಕ್ಕಾಗಲ್ಲ, ಯಾಕಂದ್ರೆ ಅವರು ಕೇರಳದಲ್ಲಿದ್ರು. ನಾನು ಬೆಂಗಳೂರಿಂದ ಕೇರಳಕ್ಕೆ ಬರ್ಬೇಕಾಯ್ತು ಮದುವೆ ಆಗ್ಬೇಕಂತ, ಯಾಕಂದ್ರೆ ಛತ್ರ ಬಂದು ಕೇರಳದಲ್ಲಿ ಮಾಡಿದ್ರು, ಕಾಸರಗೋಡಲ್ಲಿ. ಸೊ ಅವರು ನನ್ನ ಬರ್ಡೇಗೆ ಏನು ಗಿಫ್ಟ್ ಕೊಟ್ಟಿಲ್ಲ ಅಂತ ಮದುವೆ ರಿಸೆಪ್ಷನ್ ದಿನ ನನಗೆ ಕೊಟ್ಟರು, ಐ ವಾಚ್ ಗಿಫ್ಟ್ ಮಾಡಿದ್ರು. ಅದು ಸಾಂಗ್ ಹಾಡಿ ನನಗೋಸ್ಕರ ಒಂದು ಸಾಂಗ್ ಹಾಡಿ ಆ್ಯಂಡ್ ಈ ವಾಚ್ ನನಗೆ ಗಿಫ್ಟ್ ಆಗಿ ಕೊಟ್ಟರು. ಐ ವಾಚ್ ಅಲ್ಲಿ ಇಕ್ಕಿದ್ದೀನಿ, ಚಾರ್ಜಿಂಗಿಗೆ ಇಕ್ಕಿದ್ದೀನಿ. ಆ್ಯಂಡ್ ದಟ್ ಈಸ್ ಅನದರ್ ಎಕ್ಸ್ಪೆನ್ಸಿವ್ ವಾಚ್ ಫಾರ್ ಮೀ. ಅದಾದ್ಮೇಲೆ ನಾನು ಇದನ್ನ ತಗೊಂಡೆ, ರಾಗ. ಈ ಥರ ವಾಚ್ ನನಗೆ ಇಷ್ಟ, ತುಂಬ ಇಷ್ಟ ಈ ಥರ ವಾಚು. ಈ ಸ್ಟ್ರ್ಯಾಪ್ ನೋಡಿ, ಈ ಚೈನ್ ನೋಡಿ, ಡಿಫ್ರೆಂಟ್ ಆಗಿದೆ ಅಂತ ನಾನು ತಗೊಂಡಿದ್ದು. ಸ್ಯಾರೀಸ್ಗೆ ಸೂಟ್ ಆಗುತ್ತೆ ಆ್ಯಂಡ್ ಆಲ್ಸೋ ಚೂಡಿದಾರ್ಗೆ ಹಾಕೊಂಡ್ರು ಇದು ಸೂಟ್ ಆಗುತ್ತೆ. ಸೊ ಇದು ರಾಗ ಟೈಟನ್. ಐ ಡೋಂಟ್ ರಿಮೆಂಬರ್ ಇದಿಷ್ಟು ಅಂತ, ಐ ಡೋಂಟ್ ರಿಮೆಂಬರ್ ಗೈಸ್. ಸೊ ಇದೊಂದು ವಾಚ್, ದಿಸ್ ಇಸ್ ವೆರಿ ನೈಸ್ ವಾಚ್. ನಂದು ನೆಕ್ಸ್ಟ್ ಎಕ್ಸ್ಪೆನ್ಸಿವ್ ವಾಚ್ ಬಂದು ಇದು ನಾನು ಅದೇ ಫುಲ್ ಮೂನ್ ಡೇ ದಿನ ತಗೊಂಡಿದ್ದು. ಅದೇ ನೆನ್ನೆ ಮ್ಯಾನಿಫೆಸ್ಟೇಷನ್ ವಿಡಿಯೋ ಹಾಕಿದ್ನಲ್ಲ, ಸೊ ಈ ವಾಚ್ನು ಫುಲ್ ಮೂನ್ ಡೇ ದಿನ ನನಗೆ ತುಂಬ ಇಷ್ಟ ಆಯಿತು. ಈ ವಾಚ್ ಬಂದು 11,000 rupees, ಡ್ಯಾನಿಯಲ್ ಕ್ಲೀನ್ ಅಂತ. ಇದು ಒಂದು ನೋಡಿ, ಗೋಲ್ಡ್ ವಿತ್ ಸಿಲ್ವರ್ ಕಲರ್ ಚೈನ್ ಬಂದು ಗೋಲ್ಡ್ ವಿತ್ ಸಿಲ್ವರ್ ಇದೆ. ಆ್ಯಂಡ್ ಮಧ್ಯದಲ್ಲಿ ಇಲ್ಲಿ ಲೈಕ್ ಡೈಮಂಡ್ ಸ್ಟೋನ್ಸ್ ಥರ ಇದೆ. ಸೊ ಇಟ್ಸ್ ಸಮಥಿಂಗ್ ಜೀನ್ಸ್ ಜೊತೆ ಹಾಕೊಬೋದು, ಚೂಡಿದಾರೂ ಹಾಕೊಬೋದು, ಚೂಡಿದಾರ್ ಜೊತೆನೂ ನಾವು ಹಾಕೊಬೋದು. ಇಟ್ಸ್ ವೆರಿ ನೈಸ್ ವಾಚ್, ಅದಕ್ಕೆ ಇದು ತಗೊಂಡೆ. ಇದು ನಂಗೆ ತುಂಬ ಇಷ್ಟ ಆಯಿತು. ನನಗೆ ನೆಕ್ಸ್ಟು ಐ ವುಡ್ ಲೈಕ್ ಟು ಬೈ ದಿಸ್ ಒನ್.
ಇನ್ನೊಂದು ವಾಚು ನಾನು ಯು ಎಸ್ ಇಂದ ತರ್ಸೋಣ. ಆಕ್ಚುಲಿ ನಾನು ಒನ್ ಆಫ್ ಮೈ ಮ್ಯಾನಿಫೆಸ್ಟೇಷನ್ ಸ್ಟೂಡೆಂಟ್. ಅವ್ರು ಬಂದು ನಂಗೆ ಮೆಸೇಜ್ ಮಾಡಿದ್ರು, ಲೈಕ್ ನನ್ನ ಫ್ರೆಂಡ್ ಯು ಎಸ್ ಇಂದ ಬರ್ತಾ ಇದ್ದಾರೆ ವಾಚ್. ನಾನು ಕೇಳಿದೆ ಅವರಿಗೆ. ಸೊ ಇದು ಫಾಸಿಲ್ ಫಾಸಿಲ್ ಅನ್ಸುತ್ತೆ, ಮೈಕಲ್ ಕ್ರಾಸ್ ಇಲ್ಲ ಫಾಸಿಲ್ ಅನ್ಸುತ್ತೆ. ಆ್ಯಂಡ್ ಅವ್ರ ಫೋಟೋ ಪಿಕ್ಚರ್ಸ್ ಎಲ್ಲ ಕಳಿಸ್ಬಿಟ್ಟಿದ್ರು. ಆ್ಯಂಡ್ ನಾನು ಒಂದು ಫೋಟೋ, ಅದು ಆ ಫೋಟೋದಲ್ಲಿ ಒಂದು ವಾಚ್ ಇಷ್ಟ ಆಯಿತು. ನಾನು ಅವ್ರಿಗೆ ರಿಪ್ಲೈನೂ ಮಾಡಿದೆ ತೊಗೊಂಬನ್ನಿ ಅಂತ. ಆ್ಯಂಡ್ ಏನಾಯಿತು, ಅನ್ಫಾರ್ಚುನೇಟ್ಲಿ ನಾವು ಅವ್ರು ಬರೋಕ್ಕೂ ನಾನು ಇಲ್ಲಿ ಬಿಡೋಕ್ಕೂ ಟೈಮ್ ಸೆಟ್ ಆಗಿಲ್ಲ. ಯಾಕಂದರೆ ಬೆಂಗಳೂರಿಂದ ನಾನು ಕೇರಳ ಬರಬೇಕಾಯಿತು ಬೇರೆ ಕೆಲಸಕ್ಕೆ. ಅದಕ್ಕೆ ಅದಾದಮೇಲೆ ನಾನು ಇವಾಗ ಬೆಂಗಳೂರಿಗೆ ಹೋಗಲ್ಲ. ಸೊ ಅದು ವಾಚ್ ಅಲ್ಲೇ ಇರುತ್ತೆ, ಮನೇಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಐ ವಾಸ್ ಲೈಕ್ ತೊಗೊಂಬರ್ಬೇಡ, ನೆಕ್ಸ್ಟ್ ಟೈಮ್ ನೋಡ್ತೀನಿ, ನೆಕ್ಸ್ಟ್ ಟೈಮ್ ನೀವು ತಿರ್ಗಾ ಹೋಗೋ ಬರೋವಾಗ ನಾನು ಹೇಳ್ತೀನಿ ನಿಮಗೆ, ಅವಾಗ ತೊಗೊಂಬನ್ನಿ ಅಂತ ಹೇಳಿದೆ. ಪಾಪ ಶಿ ವಾಸ್ ಲೈಕ್ ಓಕೆ. ಇಲ್ಲಾಂದರೆ ಆ ವಾಚು ಫಾಸಿಲು ಇರ್ತಾಯಿತ್ತು ನನ್ನ ಕೈಯಲ್ಲಿ ಇವಾಗ. ನೆಕ್ಸ್ಟ್ ಬಂದು ಇದು ನಮ್ಮಮ್ಮ ನನಗೆ ಗಿಫ್ಟ್ ಮಾಡಿದ್ದು ನನ್ನ ಬರ್ತ್ಡೇ ದಿವಸ, ರಾಗ ಟೈಟಾನ್. ಇದು ಇನ್ನೂ ಹಾಕೊಂಡಿಲ್ಲ ಗೈಸ್. ಇದು ನಾನು ಈ ವಾಚ್ ನಂಗೆ ಇಷ್ಟ ಆಯಿತು, ಯಾಕಂದರೆ ಇಲ್ಲಿ ಸ್ಟೋನ್ ಇದೆ. ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ಇಲ್ಲಿ ಸ್ಟೋನ್ ಇದೆ. ಆ್ಯಂಡ್ ಆಲ್ಸೋ ಇಟ್ ಲುಕ್ಸ್ ಲೈಕ್ ದಿಸ್. ಇದು ಒಂದು ರಾಗ, ಅಗೇನ್ ಇಟ್ಸ್ ರಾಗ. ನನ್ನ ಹತ್ರ ಜಾಸ್ತಿ ಟೈಟಾನ್ದೇ ಇದೆ ಗೈಸ್, ಐ ಡೋಂಟ್ ನೋ ವೈ. ಈ ತರ ಚೈನ್ ತಗೊಳ್ಳೋದು ತುಂಬಾ ಐ ಮೀನ್ ತಗೊಂಡ್ಬಿಟ್ಟು ಯೂಸ್ ಮಾಡೋದು ತುಂಬಾ ಕಷ್ಟ. ಬಿಕಾಸ್ ಬಿಚ್ಚಕ್ಕೂ ಕಷ್ಟ, ಹಾಕೊಳ್ಳೋಕ್ಕೂ ಕಷ್ಟ. ಆ್ಯಂಡ್ ಟೈಟಾನ್ದು ಇನ್ನೊಂದು ವಾಚ್ ಇದೆ, ಇದು ನಂದಲ್ಲ. ನನ್ನ ತಮ್ಮ ನಮ್ಮ ಅಮ್ಮಗಂತ ಗಿಫ್ಟ್ ಮಾಡಿದ್ದು. ನಮ್ಮಮ್ಮ ಬರ್ತ್ಡೇಗೆ ನನ್ನ ತಮ್ಮ ಗಿಫ್ಟ್ ಮಾಡಿದ್ದು, ಅದು ನಾನು ತಗೊಂಬಂದ್ಬಿಟ್ಟೆ. ಯಾಕಂದ್ರೆ ನನಗೆ ಇಷ್ಟ ಆಯ್ತು. ನಮ್ಮಮ್ಮಗೆ ಏನ್ ಗಿಫ್ಟ್ ಮಾಡಿದ್ರು ಅವ್ರು ಯೂಸೇ ಮಾಡಲ್ಲ ಗೈಸ್, ಸುಮ್ಮನೆ ಅಲ್ಲಿ ಶೋಕೇಸ್ ಅಲ್ಲಿ ಇಟ್ಕೊಂಡಿರ್ತಾರೆ. ಅದಕ್ಕೆ ನಾನು ತಗೊಂಬಂದ್ಬಿಟ್ಟೆ. ಇದೂನು ಟೈಟಾನ್ ರಾಗ. ಡೈಲ್ ಅಂತೂ ಈ ತರ ಇದೆ, ಮಧ್ಯದಲ್ಲಿ ಆ ಡೈಲ್ ಕಲರ್ ನೋಡಿ. ಸೊ ಆ ಕಲರ್ ನನಗೆ ತುಂಬಾ ಇಷ್ಟ ಆಯ್ತು. ಆ್ಯಂಡ್ ಆಲ್ಸೋ ಇಟ್ ಲುಕ್ಸ್ ಕ್ಲಾಸಿ. ನಾನು ಚೂಡಿದಾರ್ಗೆಲ್ಲ ನಾನು ಹಾಕೊಂತಾನೆ ಇರ್ಬೋದು, ಇಲ್ಲ ಅದಕ್ಕೂ ಸ್ಯಾರಿಗೆ, ಚೂಡಿದಾರ್ಗೆ, ಜೀನ್ಸ್ಗೂ ಹಾಕೊಬೋದು. ಆ್ಯಂಡ್ ಐ ವಾಸ್ ಲೈಕ್ ನಾನು ತೊಗೊಂಬಂದ್ಬಿಟ್ಟೆ. ಇನ್ನು ವಾಚಸ್ ತೊಗೊತೀನಿ ಗೈಸ್, ನೀವು ಸಜೆಸ್ಟ್ ಮಾಡಿ ಯಾವ ಥರ ವಾಚಸ್ ತೊಗೊಬೇಕು, ಹಿಂಗೆ ತೊಗೊಂಡು ಐ ಮೀನ್ ಯಾವ ಥರ ವಾಚಸ್, ಅದು ಬ್ರ್ಯಾಂಡ್ ಇಲ್ಲ ಸಜೆಸ್ಟ್ ಮಾಡಿ, ನಾನು ತೊಗೊಳಕ್ಕೆ ಇಷ್ಟಪಡ್ತೀನಿ. ಐ ವುಡ್ ಲೈಕ್ ಟು ಎಕ್ಸ್ಪ್ಲೋರ್ ಸೋ ಮೆನಿ ಬ್ರ್ಯಾಂಡ್ಸ್. ಮೈಕಲ್ ಕ್ರಾಸು ತೊಗೊಬೇಕಂತ ಇದ್ದೀನಿ. ಬಟ್ ದೆನ್ ಐ ಫೀಲ್ ಮೈಕಲ್ ಕ್ರಾಸ್ ಇಂಡಿಯಾದಲ್ಲಿ ತೊಗೊಳ್ಳೋ ಬದಲು ನಾನು ಯು ಎಸ್ಗೆ ಹೋಗಿನೇ ತೊಗೊಬೋದು ಅಂತ. ಬಿಕಾಸ್ ಇಟ್ಸ್ ಸ್ಮಾರ್ಟ್ ಚಾಯ್ಸ್. ಐ ಮೀನ್ ಒಂದು ತೊಗೊಬೇಕಂದ್ರೆ ಸುಮ್ಮನೆ ಎದ್ದು ಬಿದ್ದು ತಗೊಳ್ಳೋ ಬದಲು, ಇಂಡಿಯಾದಲ್ಲಿ ಅಷ್ಟು ಕಾಸು ಕೊಟ್ಟು ತಗೊಳ್ಳೋ ಬದಲು ಈ ಎಕ್ಸ್ಪೆನ್ಸಿವ್ ಬ್ಯಾಗು ಅಷ್ಟೇ. ನಾನು ಆದಷ್ಟು ಇಲ್ಲಿ ತಗೊಳ್ಳಲ್ಲ. ನನ್ನ ಫ್ರೆಂಡ್ಸ್ ಇಲ್ಲ ಯಾರಾದರೂ ಯು ಎಸ್ ಬೇರೆ ಕಡೆ ಹೋದರೆ ಅಲ್ಲಿಂದ ನಾನು ತರಿಸ್ತೀನಿ. ಸಿಂಪ್ಲಿ ಇಟ್ಸ್ ಅಷ್ಟು ಕಾಸು ಕೊಟ್ಟು ಏನಕ್ಕೆ ತಗೊಳ್ಳೋದು, ಅದೇ ಅಲ್ಲಿಂದ ತೊಗೊಂಬಂದರೆ ಒಂದು ಸ್ವಲ್ಪ ನಾವು ಸೇವ್ ಮಾಡ್ಬೋದು ಕಾಸು ಅಂತ ಆ ಮೈಂಡಲ್ಲಿ. ಗೈಸ್ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಫುಲ್ ಆಗಿಬಿಡ್ತು, ಅದಕ್ಕೆ ನಾನು ಹಸ್ಬೆಂಡ್ ಮೊಬೈಲಲ್ಲಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಿ ಯು ನೆಕ್ಸ್ಟ್ ವ್ಲಾಗ್.